ಹಾಯ್ ಹಲೋ ಗುಡ್ ಈವ್ನಿಂಗ್ ಟು ಆಲ್. ಇವತ್ತು ರೆಸಿಪಿ ಬಂದ್ಬಿಟ್ಟು ಸುಮ್ಮನೆ ಹಾಗೆ ಬೇಜಾರಾಗ್ತಿತ್ತು ಅಂತ ಬದನೆಕಾಯಿ ಬೋಂಡ ಮಾಡೋಣ ಅಂತ ಮಾಡ್ತಾಯಿದ್ವಿ. ಅದಕ್ಕೆ ಕಡಲೆ ಹಿಟ್ಟು, ಸ್ವಲ್ಪ ಜೀರಿಗೆ, ಒಂದು ಸ್ಪೂನ್ ಖಾರದ ಪುಡಿ, ಒಂದು ಸ್ಪೂನು ಅಕ್ಕಿ ಹಿಟ್ಟು, ಚಿಟಿಕೆ ಸೋಡಾ ತೊಗೊಂಡು ಈ ರೀತಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಮಾಮೂಲಿ ಸ್ವಲ್ಪ ಗಟ್ಟಿ ಬರಬೇಕು. ಬದನೆಕಾಯಿ ಆಗಿರೋದ್ರಿಂದ ನಾವು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಬೋಂಡದ ಹಿಟ್ಟನ್ನ. ಇದು ನೋಡಿ ಬದನೆಕಾಯಿ ಸ್ವಲ್ಪ ಹೀಗೆ ತೊಳೆದ್ಬಿಟ್ಟು ಕಟ್ ಮಾಡಿ ಈಗ ಇಟ್ಕೊತಾ ಇದ್ದೀನಿ. 4 ಹೋಳು ಈ ರೀತಿ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ಅರ್ಶಿನದ ಪುಡಿ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಇದು ಹಾಕೋದ್ರಿಂದ ಬದನೆಕಾಯಿ ಕಪ್ಪಾಗೋದಿಲ್ಲ. ಇವಾಗ ಬಾಣಲಿ ಇಟ್ಟು ಅದು ಕಾದಾದ್ಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಯೂಶಲಿ ಎಣ್ಣೆ ಚೆನ್ನಾಗಿ ಕಾಯಿದ ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿ. ಬದನೆಕಾಯಿ ಈ ರೀತಿ ಚೆನ್ನಾಗಿ ದಪ್ಪ ಬರಬೇಕು ನೋಡಿ. ಎತ್ತಿದಾಗ ಹಿಟ್ಟು ಈ ರೀತಿ ಬದನೆಕಾಯಿಗೆಲ್ಲ ಅಂಟ್ಕೊಂಡಿರಬೇಕು. ಈ ರೀತಿ ಹಿಟ್ಟನ್ನ ಕಲಿಸ್ಕೋಬೇಕು. ತೆಳ್ಳಗಾದರೆ ಅಂಟೋದಿಲ್ಲ, ಬದನೆಕಾಯಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಇವಾಗ ಇದನ್ನು ಹಾಕ್ಕೊಂಡು ತೇಲ್ಸ್ಕೊತಾ ಇದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ. ಮಂತ್ರಾಲಯಕ್ಕೆ ಹೋದಾಗ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು, ಅದಕ್ಕೆ ನೋಡೋಣ ಟ್ರೈ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ವಿ. ಸೊ ಫೈನಲಿ ಆಗಿದೆ. ಇದು ತೇಲ್ಸಾದ್ಮೇಲೆ ಎತ್ತಿಟ್ಕೊಂಡು ಈ ರೀತಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಮಗಳಿಗೆ ಇಷ್ಟ ಆಯಿತು ಫಸ್ಟ್ ಟೈಮ್ ಮಾಡಿದ ಬದನೆಕಾಯಿ ಬೋಂಡ. ಸೊ ಯೂಶಲಿ ಅವಳು ತಿಂತಾ ಇದ್ದಾಳೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ.